ಇನ್ನು ರಾಜ್ಯದಲ್ಲಿ ಚಳಿಗಾಲ ಅಧಿವೇಶನಕ್ಕೂ ಮುನ್ನ ಯುಕೆಪಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ನ ಸಂತ್ರಸ್ತರು ಅಹೋರಾತ್ರಿ ಧರಣಿಗೆ ಮುಂದಾಗ್ತಾ ಇದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಭೂಮಿಯನ್ನ ಕಳೆದುಕೊಂಡಿದ್ರು ಆ ಸಂತ್ರಸ್ತರು ಅಹೋರಾತ್ರಿ ಧರಣಿಗೆ ಮುಂದಾಗ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲಾಡಳಿತ ಭವನ ಮುಂದೆ ಸಂತ್ರಸ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯುಕೆಪಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಯೋಜನೆ ಪೂರ್ಣಗೊಳಿಸಿ ಸಂತ್ರಸ್ತರಿಗೆ ಆದಷ್ಟು ಬೇಗ ಭೂ ಪರಿಹಾರ ನೀಡುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಕೋರ್ಟ್ ಯಾವ ರೀತಿಯಾಗಿ ಆದೇಶ ಕೊಟ್ಟಿದೆ ಅದೇ ರೀತಿಯಾಗಿ ಪರಿಹಾರವನ್ನ ವಿತರಣೆ ಮಾಡಬೇಕು ಅಂತ ಸಂತ್ರಸ್ತರು ಆಗ್ರಹ ಮಾಡ್ತಾ ಇದ್ದಾರೆ. ನವನಗರದ ಜಿಲ್ಲಾಡಳಿತದ ಮುಂದೆ ಸತ್ಯಾಗ್ರಹ ಮುಂದುವರಿಸಿದ್ದಾರೆ ಸಂತ್ರಸ್ತರು. ಯುಕೆಪಿ ಯೋಜನೆಯಲ್ಲಿ ಮನೆ ಮಠ ಕಳೆದುಕೊಂಡು ಜಮೀನು ಕೂಡ ಕಳೆದುಕೊಂಡವರಿಗೆ ಆದಷ್ಟು ಬೇಗ ಪರಿಹಾರ ನೀಡಬೇಕು ಅಂತ ಆಗ್ರಹ ಕೇಳಿಬರ್ತಾ ಇದೆ. ಯುಕೆಪಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆಯಂತ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕ ಅಂತಂದ್ರೇ ತಾತ್ಸಾರ, ಅದರಲ್ಲೂ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಏನಿದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರ ಗೋಳನ್ನು ಕೇಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಸಂತ್ರಸ್ತರನ್ನ ಬೀದಿಗೆ ತರುವಂತಹ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸೋದಕ್ಕೆ ಅಂತ ಇದೀಗ ಸಂತ್ರಸ್ತರು ಮುಂದಾಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಗೇಟ್ ಏನೈತಲ್ಲ, ಗೇಟಿನ ರಸ್ತೆ ಮೇಲೆ ಮಲಗಿಸುವಂಥ ಪರಿಸ್ಥಿತಿಯನ್ನು ನೀವು ಸರ್ಕಾರದವ್ರು ತಂದಿಟ್ಟಿದ್ದೀರಿ. ಮತ್ತು ಇದು ಏನೈತಂದ್ರೆ ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಬಾರ್ದು. ಅದಕ್ಕಿಂತ ಮುಂಚೆನೇ ತಾವು ಎಚ್ಚರಿಸಿಕೊಂಡು ಸಂತ್ರಸ್ತರ ಜೊತೆ ಮಾತುಕತೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ತಾವು ಹೆಜ್ಜೆ ಇಡಬೇಕು ಅಂತ ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಸಂತ್ರಸ್ತರ ಅಹೋರಾತ್ರಿ ಧರಣಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಲಿಕ್ಕತ್ತಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸಂತ್ರಸ್ತರ ಜೊತೆ ಆಟ ಆಡಬಾರ್ದು. ಸಂತ್ರಸ್ತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಂದರೆ ನಿಮ್ಮ ಜಿಲ್ಲಾಧಿಕಾರಿಗಳ ಗೇಟ್ ಏನೈತಲ್ಲ, ಗೇಟಿನ ರಸ್ತೆ ಮೇಲೆ ಮಲಗಿಸುವಂಥ ಪರಿಸ್ಥಿತಿಯನ್ನು ನೀವು ಸರ್ಕಾರದವ್ರು ತಂದಿಟ್ಟಿದ್ದೀರಿ. ಸಂತ್ರಸ್ತರ ಶಾಪ ಈಗೇನು ವಿಧಾನಸಭೆ ನಡೆಸ್ತಿದ್ದಾರಲ್ಲ, ಅಧಿಕಾರದಲ್ಲಿದ್ದಾರಲ್ಲ ಅವರಿಗೆ ಮತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಅವರಿಗೆ ಶಾಪ ತಟ್ಟಲಾರ್ದ ಹೋಗುವುದಿಲ್ಲ. ನಮ್ಮ ಕೃಷ್ಣಾ ಸಂತ್ರಸ್ತರ ಶಾಪ ಈಗೇನು ವಿಧಾನಸಭೆ ನಡೆಸ್ತಿದ್ದಾರಲ್ಲ, ಅಧಿಕಾರದಲ್ಲಿದ್ದಾರಲ್ಲ ಅವರಿಗೆ ಮತ್ತು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಭೂಮಿಯನ್ನು ಕಳೆದುಕೊಂಡಂತಹ ಹಾಗೂ ಮನೆ ಮಠ ಕಳೆದುಕೊಂಡಂತಹ ಸಂತ್ರಸ್ತರು ಆದಷ್ಟು ಬೇಗ ಪರಿಹಾರ ನೀಡಬೇಕು ಅಂತ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಈ ಹೋರಾಟ ಇಂದು ನೆನ್ನೆದಲ್ಲ, ವರ್ಷಾನುಗಟ್ಟಲೆ ನಡೀತಾ ಬರ್ತಾ ಇದೆ. ಆದರೂ ಕೂಡ ರಾಜ್ಯ ಸರ್ಕಾರ ಇದನ್ನು ಗಮನಹರಿಸಿ ಸಂತ್ರಸ್ತರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಕೆಲಸಕ್ಕೆ ಮುಂದಾಗ್ತಿಲ್ವಾ, ಹೇಗೆ ಅಂತ? ಸಂತೋಷ್, ಖಂಡಿತ. ಏನು ಕಳೆದ 6 ದಶಕಗಳಿಂದ ಇಲ್ಲಿಯ ಸಂತ್ರಸ್ತರ ಬದುಕು ಬವನೆ ಮಾತ್ರ ಹೇಳತೀರದಂತೆನೆ ಹೇಳ್ಬೇಕಾಗತ್ತೆ. ಏನು ಕೃಷ್ಣಾ ಮೇಲ್ದಂಡೆ ಏನು ಸಂತ್ರಸ್ತರ ಒಂದು ನಾಡೇನಿದೆ, ಇದು ಕಳೆದ 60 ವರ್ಷಗಳಿಂದ ಇದೇ ರೀತಿಯ ಒಂದು ರಾಜಕೀಯ ಹಿತಾಸಕ್ತಿ ಕೊರತೆಯಿಂದ ಅವರ ಮೇಲೆ ಇವರೇ ಹಾಕುದು, ಇವರ ಮೇಲೆ ಅವರೇ ಹಾಕುವಂತ ಒಂದು ಕೆಲಸಕ್ಕೂ ಕೂಡ ಇಲ್ಲಿಯ ಜನಪ್ರತಿನಿಧಿಗಳು ಮುಂದಾಗ್ತಾರೆ ಅನ್ನೋ ಒಂದಿಷ್ಟು ವಿಚಾರಗಳನ್ನ ಕೂಡ ಇಲ್ಲಿಯ ಸಂತ್ರಸ್ತು ಆರೋಪವನ್ನ ಕೂಡ ಮಾಡ್ತಿರುವಂತದ್ದು. ಮುಖ್ಯವಾಗಿ ಏನು ಚಳಿಗಾಲ ಅಧಿವೇಶನ ಕಳೆದ 12 ವರ್ಷಗಳಿಂದ ನಡೆದ್ರೂ ಕೂಡ ಯಾವುದೇ ರೀತಿಯಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ ಕೃಷ್ಣೆಯ ಬಗ್ಗೆ ಯಾರು ಕೂಡ ಚಕಾರ ಎತ್ತೋದಿಲ್ಲ ಅಂತಕ್ಕಂಥ ಪ್ರಸ್ತಾಪವನ್ನ ಕೂಡ ನಿನ್ನೆ ಮಾಡಿರುವಂತದ್ದು. ಕನಿಷ್ಠ ಈಗಾಗಲೇ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡ್ಲಿಕ್ಕೆ ಬಾಗಲಕೋಟೆ ಜಿಲ್ಲಾ ಕಚೇರಿಯ ಮುಂದೆ ವೇದಿಕೆಯನ್ನ ಸಜ್ಜುಗೊಳಿಸಿರ್ತಕ್ಕಂತ ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಚಳಿಯನ್ನ ಲೆಕ್ಕಿಸದೆ ಏನು ಈಗ ಚಳಿಯನ್ನ ಲೆಕ್ಕಿಸದೆ ಅಹೋರಾತ್ರಿ ಧರಣಿ ಕೂಡ ಮಾಡಿ ಅಲ್ಲೇ ಏನು ಟೆಂಟ್ ಮೂಲಕ ಈ ಟೆಂಟ್ ನಲ್ಲೇ ಮಲಗಿಕೊಂಡಿರ್ತಕ್ಕಂಥ ರೈತರು ಇವತ್ತು ರಾಜಕಾರಣಿಗಳು ಏನಿದ್ದಾರೆ ಇವರಿಗೆ ನಮ್ಮ ಶಾಪ ತಟ್ಟಲಾರದೆ ಹೋಗುದಿಲ್ಲ ಅಂತಕ್ಕಂಥ ಪ್ರಸ್ತಾಪವನ್ನ ಕೂಡ ಮಾಡ್ತಾರೆ. ಆದ್ರೆ
ಏನು ಚಳಿಗಾಲ ಅಧಿವೇಶನ ಏನಿದೆ, ಇಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಏನು ಜನಪ್ರತಿನಿಧಿಗಳು ಯಾರು ಕೂಡ ಚಕಾರ ಎತ್ತಲೇ ಇದ್ರೆ ಈ ಮುಂದಿನ ನಿಲುವು ನಮ್ದು ಬೇರೆ ರೀತಿಯಾಗಿರುತ್ತೆ ಅಂತಕ್ಕಂಥ ಮಾತುಗಳನ್ನ ಕೂಡ ಸಂತ್ರಸ್ತರು ಆರೋಪವನ್ನ ಮಾಡ್ತಿರುವಂತದ್ದು. ಮುಖ್ಯವಾಗಿ ಏನು 19.60 ಏನು ಎತ್ತರಕ್ಕೆ ಏನು ಇದನ್ನ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಸುಪ್ರೀಂ ಕೋರ್ಟ್ ವರದಿಯನ್ನ ಏನು ಜಾರಿಯನ್ನ ಮಾಡಿದೆ, ಈ ಜಾರಿ ನಮಗೆ ನೀವು ಯಾಕೆ ಜಾರಿ ಮಾಡ್ತಾ ಇದ್ದೀರಿ, ಇದು ರಾಷ್ಟ್ರೀಯ ಯೋಜನೆಯನ್ನ ಮಾಡಿ ಆದ್ರೂ ನಮಗೆ ಒಂದೇ ವರ್ಷದಲ್ಲಿ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿದ್ರು ಕೂಡ ಯಾಕೆ ನಿರಾಕರಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಿರುವಂತದ್ದು. ಒಟ್ಟು 24 ಎತ್ತರವನ್ನ ಏನ್ ಮಾಡ್ತೀರಿ, ಅದನ್ನ ಎತ್ತರವನ್ನ ಮಾಡಿ ಒಂದೇ ಹಂತದಲ್ಲಿ ಪರಿಹಾರ ಕೊಡಬೇಕು, ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೆಲಸ ಆಗ್ಬೇಕಂತಕ್ಕಂಥ ಮಾತುಗಳನ್ನ ಕೂಡ ಇಲ್ಲಿಯ ಸಂತ್ರಸ್ತರು ಆರೋಪವನ್ನ ಮಾಡ್ತಿರುವಂತದ್ದು. ಏನು ಕಳೆದ 60 ವರ್ಷಗಳ ಹಿಂದೆ ಈ ಕಾಮಗಾರಿಯನ್ನ 10 ವರ್ಷದಲ್ಲಿ ಮುಗಿಸ್ಬೋದಾಗಿತ್ತು, ಯಾಕೆ ಮುಗಿಸ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನ ಕೂಡ ಇಲ್ಲಿಯ ಸಂತ್ರಸ್ತರು ಮಾಡ್ತಿರುವಂತದ್ದು. ಮುಖ್ಯವಾಗಿ ಈ ಚಳಿಗಾಲ ಅಧಿವೇಶನದಲ್ಲಿ ಏನಾದ್ರೂ ಜನಪ್ರತಿನಿಧಿಗಳು ಈ ಸಂಬಂಧಪಟ್ಟಂತೆ 3 ದಿನ ಅಧಿವೇಶನದಲ್ಲಿ ಕೃಷ್ಣೆ ಬಗ್ಗೆನೇ ಚರ್ಚೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನಾ ಕೂಡ ಆರೋಪವನ್ನ ಕೂಡ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಸಂತ್ರಸ್ತರ ಬಗ್ಗೆ ಕಾಳಜಿಯನ್ನ ವಹಿಸದೇ ಇದ್ರೆ ನಿಮ್ಮ ಮನೆಯ ಕುಟುಂಬಗಳಿಗೆ ಶಾಪ ತಟ್ಟತ್ತೆ ಅಂತಕ್ಕಂಥ ಆರೋಪವನ್ನ ಕೂಡ ಇಡೀ ಶಾಪವನ್ನ ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂತೋಷ್, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ.